ಪದಪಯಣ ಗಾನ ಸಿಂಚನ. ಹಾಯ್, ಹಲೋ, ನಮಸ್ಕಾರ. ಕಾಡಿನಲ್ಲಿ ತನ್ನ ಪಾಡಿಗೆ ಹರಿಯೋ ನದಿಯ ಹಾಗೆ ಸಂಗೀತ ಮತ್ತು ಸಂಗೀತವನ್ನು ಪ್ರೀತಿಸುವ ಮಂದಿ. ನಮ್ಮ GSS ಅವರು ಹೇಳಿರೋ ಹಾಗೆ, ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ನನಗೆ, ಹಾಡು ಹಕ್ಕಿಗೆ ಬೇಕೆ ಬಿರುದು ಸನ್ಮಾನ. ನಮ್ಮ ಚಂದನವನದ ಗಾನಪ್ರಿಯರು ಹಾಗೆ ಖುಷಿಗೆ ಹಾಡ್ತಾರೆ. ಅವರನ್ನು ನಮ್ಮ ಗಾನಗಾರುಡಿಗರು ತಿದ್ದಿ ತೀಡಿ ಶಭಾಷ್ ಹೇಳ್ತಾರೆ. ಇದು ಹಾಗೆ ನೋಡೋದಾದರೆ ಮಧುರ ಕುಟುಂಬ ಕಲರವ ಅಂತಲೇ ಹೇಳ್ಬೋದು. ಗಾನ ಸಿಂಚನ ಜನಮನದ ಪದಪಯಣ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣವಾ? ಗಾನ ಸಿಂಚನ ಜನಮನದ ಪದಪಯಣ ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂದರೆ ನಮ್ಮ ತ್ರಿವಳಿ ರತ್ನಗಳನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವಂತಹ ಸಮಯ. ತ್ರಿವಳಿ ರತ್ನಗಳಿಗೆ ಸ್ವಾಗತ, ಸುಸ್ವಾಗತ. ನಮ್ಮ ಮುಖ್ಯ ತೀರ್ಪುಗಾರರಾದಂತಹ ಅರ್ಚನಾ ಉಡುಪ ಮ್ಯಾಮ್, ಸ್ವಾಗತ, ಸುಸ್ವಾಗತ. ವೇಮಗಲ್ ನಾರಾಯಣ ಸ್ವಾಮಿ ಸರ್, ನಮಸ್ಕಾರ, ಸ್ವಾಗತ, ಸುಸ್ವಾಗತ. ಕಡಬಗೆರೆ ಮುನಿರಾಜು ಸರ್, ನಿಮಗೂ ಕೂಡ ಸ್ವಾಗತ, ಸುಸ್ವಾಗತ. ನಮ್ಮ ವಾದ್ಯ ಮಾಂತ್ರಿಕರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವಂತಹ ಸಮಯ. ಮಾರುತಿ ಪ್ರಸಾದ್ ಆನ್ ತಬಲಾ, ಶಿವಮಲು ಆನ್ ಪರ್ಕಷನ್, ಉಮಾ ಪ್ರಸಾದ್ ಆನ್ ರಿದಮ್ ಪ್ಯಾಡ್ಸ್, ಗಣೇಶ್ ಆನ್ ಫ್ಲೂಟ್, ಕಿರಣ್ ಆನ್ ಕೀಬೋರ್ಡ್ಸ್. ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. ಅಂಡ್ ನಾಟ್ ಟು ಫರ್ಗೆಟ್, ನಮ್ಮ ಎಲ್ಲ ಸ್ಪರ್ಧಿಗಳಿಗೆ ಸ್ವಾಗತ, ಸುಸ್ವಾಗತ. ಗಾನ ಸಿಂಚನ ಜನಮನದ ಪದಪಯಣ ಈ ಸಂಚಿಕೆಯ ನಮ್ಮ ಮೊದಲನೆಯ ಸ್ಪರ್ಧಿ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಇವ್ರು ಬಂದ್ರು ಅಂದ್ರೆ ಫುಲ್ ಕಲರ್ಫುಲ್ ಆಗಿರುತ್ತೆ ಸ್ಟೇಜ್, ಶುಚಿಯಾಗಿರ್ಬೇಕು ಅಂತ ಹಾಡೋದಕ್ಕೆ ಬರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ನಾಗರಾಜ್ ತೋಮ್ರಿ ಅವರನ್ನ. ಶುಚಿಯಾಗಿರಬೇಕು ನೀನು ಲಕಲಕ ಅನ್ನಬೇಕು, ಶುಚಿಯಾಗಿರಬೇಕು ನೀನು ಲಕಲಕ ಅನ್ನಬೇಕು, ನೀನು ಲಕಲಕ ಅನ್ನಬೇಕು. ದಿನವೂ ಸ್ನಾನವ ಮಾಡಬೇಕು, ಶುಭ್ರ ಬಟ್ಟೆಯ ಧರಿಸಬೇಕು. ಓಣ ದಿನವೂ ಸ್ನಾನವ ಮಾಡಬೇಕು, ಶುಭ್ರ ಬಟ್ಟೆಯ ಧರಿಸಬೇಕು. ಕೂದಲ ಬಾಚಿ ನೀಟಿರಬೇಕು, ಕೂದಲ ಬಾಚಿ ನೀಟಿರಬೇಕು. ನಡೆಯುವ ಕಾಲಿಗೆ ಚಪ್ಪಲಿ ಬೇಕು, ಶುಚಿಯಾಗಿರಬೇಕು ನೀನು ಲಕಲಕ ಅನ್ನಬೇಕು, ಶುಚಿಯಾಗಿರಬೇಕು ನೀನು ಲಕಲಕ ಅನ್ನಬೇಕು, ನೀನು ಲಕಲಕ ಅನ್ನಬೇಕು. ಎಲ್ಲಂದರಲ್ಲೇ ಮಲಮೂತ್ರ ಬೇಡ. ಓಣ ಹೋತಮ್ಮ, ಆಗಿ ಬೀದಿಲಿ ಉಗಳ ಬೇಡ, ಎಲ್ಲಂದರಲ್ಲೇ ಮಲಮೂತ್ರ ಬೇಡ. ಶೌಚಾಲಯವನ್ನು ಬಳಸುವ ನಿತ್ಯ, ಶೌಚಾಲಯವನ್ನು ಬಳಸುವ ನಿತ್ಯ, ಆಗ ನಮ್ಮ ಪರಿಸರ ಸ್ವಚ್ಛ. ಶುಚಿಯಾಗಿರಬೇಕು ನೀನು ಲಕಲಕ ಅನ್ನಬೇಕು, ಶುಚಿಯಾಗಿರಬೇಕು ನೀನು ಲಕಲಕ ಅನ್ನಬೇಕು, ನೀನು ಲಕಲಕ ಅನ್ನಬೇಕು. ವಾರದಲ್ಲೊಮ್ಮೆ ಉಗುರು ಕಟಾವು, ಆಗಾಗ ಶುದ್ಧಿ ಕಣ್ಣಿಗೆ ತಾವು. ವಾರದಲ್ಲೊಮ್ಮೆ ಉಗುರು ಕಟಾವು, ಆಗಾಗ ಶುದ್ಧಿ ಕಣ್ಣಿಗೆ ತಾವು. ಬೆರಳ ತಿರುವತ್ತಿರ ಮೂಗಿಗೆ, ಬೆರಳ ತಿರುವತ್ತಿರ ಮೂಗಿಗೆ. ಓ ಅಣ್ಣ, ಎರಡು ತಲ್ದಿದ್ರು ಒಂದೊತ್ತಲ್ಲಾದ್ರು ಉಜ್ಜಣ್ಣ ಹಲ್ಲನ್ನ. ಶುಚಿಯಾಗಿರಬೇಕು ನೀನು ಲಕಲಕ ಅನ್ನಬೇಕು, ಶುಚಿ
ಶುಚಿಯಾಗಿರಬೇಕು, ನೀನು ಲಕಲಕ ಅನ್ನಬೇಕು, ನೀನು ಲಕಲಕ ಅನ್ನಬೇಕು. ಇವೆಲ್ಲ ಮಾಡಲು ಸಬೂಬು ಬೇಡ, ದುಡ್ಡಿರಬೇಕೆಂಬ ಭ್ರಮೆಯೂ ಬೇಡ. ಇವೆಲ್ಲ ಮಾಡಲು ಸಬೂಬು ಬೇಡ, ದುಡ್ಡಿರಬೇಕೆಂಬ ಭ್ರಮೆಯೂ ಬೇಡ. ಬಡವರಂದರೆ ಕೊಳಕಹರಲ್ಲ, ಬಡವರಂದರೆ ಕೊಳಕಹರಲ್ಲ, ಹಣವಂತರೆಲ್ಲ ಪರಿಶುದ್ಧರಲ್ಲ. ಶುಚಿಯಾಗಿರಬೇಕು, ನೀನು ಲಕಲಕ ಅನ್ನಬೇಕು, ಶುಚಿಯಾಗಿರಬೇಕು, ನೀನು ಲಕಲಕ ಅನ್ನಬೇಕು, ನೀನು ಲಕಲಕ ಅನ್ನಬೇಕು, ನೀನು ಲಕಲಕ ಅನ್ನಬೇಕು, ನೀನು ಲಕಲಕ ಅನ್ನಬೇಕು. ಅರ್ಚನಾ ಮ್ಯಾಮ್, ನಿಮಗೆ ನಮ್ಮ ತೋಮ್ರಿ ಅವರ ಹಾಡು ಹೇಗೆ ಇಷ್ಟ ಆಯಿತು? ನಮಸ್ಕಾರ ತೋಮ್ರಿ ಅವರೇ. ನಮಸ್ತೆ ಮೇಡಮ್. ನೋಡಿ, ಇವತ್ತು ನೀವೂ ಲಕಲಕ ಅಂತ ಹೊಳಿತಾ ಇದ್ದೀರಾ. ಯಾವಾಗಲೂ ಹೊಳಿತಾ ಇರ್ತೀರ ಲಕಲಕ ಅಂತ. ಹೌದು ಮೇಡಮ್. ಎಷ್ಟು ಅದ್ಭುತವಾದ ಸಂದೇಶ ಇರುವಂಥ ಹಾಡನ್ನು ಹಾಡಿದ್ರಿ ನೀವು. ಹೌದು. ನೀವು ಹಾಡೋದಕ್ಕೆ ಶುರು ಮಾಡಿದ ತಕ್ಷಣ ನನಗೇನೋ ನೆನಪಿಗೆ ಬಂತು. ನಿಮ್ಮದು ಮಣ್ಣಿನ ಸೊಗಡಿರುವಂಥ ಒಂದು ಹಾಡಾದರೆ ಇದರ ಮಾಡರ್ನ್ ವರ್ಷನ್ ಒಂದು ನೆನಪು ಬಂತು. ತಲೆ ಬಾಚ್ಕೊಳ್ಳೋ, ಪೌಡ್ರ್ ಹಾಕೊಳ್ಳೋ, ಬರ್ದಿದ್ರು ಡುಯೆಟ್ಟು ಹಾಡ್ಕೊಳ್ಳೋ. ಜೋಕ್ಸ್ ಅಪಾರ್ಟ್, ನನಗನ್ಸುತ್ತೆ ನೀವು ಕಳೆದ ಸಂಚಿಕೆ ಒಂದರಲ್ಲಿ ಹೀಗೆ ಇನ್ನೊಂದು ಅದ್ಭುತವಾದ ಮೆಸೇಜ್ ಇರುವಂಥ ಹಾಡನ್ನು ಹಾಡಿದ್ರಿ. ಅವಾಗ ನಾವು ಹೇಳ್ತಾ ಇದ್ವಿ ಈ ಮಕ್ಕಳ ಅಭಿವೃದ್ಧಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಆ ಅಭಿಯಾನಕ್ಕೆ ನಿಮ್ಮನ್ನು ರಾಯಭಾರಿ ಮಾಡಬೇಕು ಅಂತ. ದೇವನಿರುವ ಗುಡಿ ಚಂದ, ಹಣ್ಣಿರುವ ಮರ ಚಂದ ಅಲ್ವಾ? ಸೊ ಇವತ್ತು ಅನ್ನಿಸ್ತಾ ಇದೆ ಸ್ವಚ್ಛ ಭಾರತ ಅಭಿಯಾನಕ್ಕೆ ಇವರನ್ನ ರಾಯಭಾರಿ ಮಾಡಬೇಕು ಅಂತ. ಎಷ್ಟು ಸರಳವಾದ ಶಬ್ದಗಳಲ್ಲಿ, ಸರಳವಾದ ಪದಗಳಲ್ಲಿ ಎಂಥ ಅದ್ಭುತವಾದ ಮೆಸೇಜನ್ನು ಕೊಟ್ಟಿದ್ದೀರಿ. ಆಮೇಲೆ ಕೊನೆಯಲ್ಲಿ ಒಂದು ಹೇಳ್ತಿರಲ್ಲ, ಬಡವರೆಲ್ಲ ಕೊಳಕರಲ್ಲ, ಶ್ರೀಮಂತರೆಲ್ಲ ತುಂಬ ಕ್ಲೀನ್ ಅಲ್ಲ ಅಂತ. ಎಂಥ ಅದ್ಭುತವಾದ ಮಾತು. ಅದೆಲ್ಲ ಸಂಸ್ಕಾರದಿಂದ ಮತ್ತು ಮನೆಯಲ್ಲಿ ನಮ್ಮ ಕಲಿಕೆಯಿಂದ ಬರಬೇಕು. ಅದು ಅಂತಸ್ತಿನೊಂದಿಗೆ ಬರೋದಲ್ಲ, ತಿಳುವಳಿಕೆ ಅದು. ಅಲ್ವಾ? ಎಂಥ ಅದ್ಭುತವಾದ ಮಾತನ್ನು ಬರೆದಿದ್ದಾರೆ. ಬಡವರಂದರೆ ಕೊಳಕರಲ್ಲ, ಹಣವಂತರೆಲ್ಲ ಪರಿಶುದ್ಧರಲ್ಲ. ಶುಚಿಯಾಗಿರಬೇಕು, ನೀನು ಲಕಲಕ ಅನ್ನಬೇಕು. ನೀವು ತುಂಬ ಚೆನ್ನಾಗಿ ಹಾಡಿದ್ರಿ. ಅದೇ ನಮ್ಗೆ ಖುಷಿ ನೋಡ್ಲಿಕ್ಕೆ. ಇವ್ರು ಸ್ಪ್ರಿಂಗ್ ಥರ ಹಿಂಗೆ ಕುಣ್ಕೊಂಡು ಹಾಡ್ತಿರ್ತಾರಲ್ಲ, ಅದು ನೋಡಲಿಕ್ಕೆ ಚಂದ ತೋಮ್ರಿ ಅವರೇ. ಥ್ಯಾಂಕ್ಸ್ ಮೇಡಮ್. ಮತ್ತು ಎಲ್ಲೂ ಏನೂ ತೊಂದರೆ ಇಲ್ಲ. ನೀವು ಕೆಲವು ಕಡೆ ಅದು ಪಾಪ ಅವರಿಗೆ ಆ ಒಂದು ಸೈಕಲ್ ಕಂಪ್ಲೀಟ್ ಆಗೋದಕ್ಕೆ ಮುಂಚೆ ತಗೊಳ್ಳೋದು ಅವರಿಗೆ ಗೊತ್ತಾಗೋದಿಲ್ಲ. ಬಟ್ ನೀವೆಲ್ಲೂ ತಾಳ ತಪ್ಪಿದ್ರಿ ಅಂತ ನಾನು ಹೇಳಲ್ಲ. ಅವರ ಆವೃತ್ತಿ ಸಂಪೂರ್ಣ ಆಗೋದಕ್ಕೆ ಮುಂಚೆ ನೀವು ತಗೊಂಡ್ರಿ. ಶಾಸ್ತ್ರೀಯ ನೀವು ಕಲಿತಿಲ್ಲದ ಕಾರಣ ಇದ್ರ ಬಗ್ಗೆ ನಮ್ಗೆ ಹೇಳೋದಕ್ಕೆ ಆಗೋದಿಲ್ಲ. ಬಟ್ ನೀವು ತಾಳ ತಪ್ಪಿಲ್ಲ, ತಾಳ ಬಿಟ್ಟು ಎಲ್ಲೂ ಓಡಲಿಲ್ಲ. ಕಳೆದ ಸಂಚಿಕೆಯಲ್ಲಿ ಸ್ವಲ್ಪ ಓಡ್ತಾ ಇದ್ರಿ, ಇವತ್ತು ಓಡಲಿಲ್ಲ. ನಮ್ಮನ್ನೆಲ್ಲ ಓಡಿಸಿದ್ರಿ ನೀವು. ತುಂಬ ಚೆನ್ನಾಗಿ ಹಾಡಿದ್ರಿ. ಹೀಗೆ ಒಳ್ಳೆಯ ಮೆಸೇಜ್ ಇರುವಂಥ ಸಾಹಿತ್ಯವನ್ನು, ಒಳ್ಳೊಳ್ಳೆ ಹಾಡುಗಳನ್ನು ನಮ್ಮ ಗಾನಸಿಂಚನ ವೇದಿಕೆಯ ಮುಖಾಂತರ ಕರ್ನಾಟಕದ ಜನ ಮತ್ತು ದೇಶ ವಿದೇಶಗಳಲ್ಲಿ ಯಾರ್ಯಾರು ಚಂದನ ನೋಡ್ತಿದ್ದಾರೆ ಅವರೆಲ್ಲರಿಗೂ ಕೊಡ್ತಾ ಹೋಗಿ. ದೇವ್ರು ನಿಮ್ಗೆ ಹೆಚ್ಚಿನ ಶಕ್ತಿ ಕೊಡಲಿ. ಆಯ್ತು. ವೇಮ್ಗಲ್ ಸರ್. ನಾಗರಾಜ್ ಸರ್ ನಮಸ್ತೆ. ಪ್ರತಿ ಸಂಚಿಕೆಯಲ್ಲೂ ನೀವೇನಾದರೂ ಒಂದು ವಸ್ತನ ತರ್ತೀರಿ ಇಲ್ಲಿಗೆ, ಅಲ್ವೇ? ಹೌದು ಸರ್. ಹಾಂ, ನಿಮ್ಮ ಪ್ರತಿ ಹಾಡಿನಲ್ಲೂ ಏನಾದರೂ ಒಂದು ಸಂದೇಶ ಇದ್ದೇ ಇರುತ್ತೆ. ಹೌದು ಸರ್. ಸಮಾಜದ ಓರೆಕೋರೆಗಳಿಗೆ ಒಂದು ಸಂದೇಶ ಇದ್ದೇ ಇರುತ್ತೆ. ಅದರಲ್ಲೂ ಇವತ್ತು ನೀವು ಶೌಚಾಲಯ ಬಳಸಿ ಅಂತಕ್ಕಂಥದ್ದು ಇದೆಯಲ್ಲ, ಅದು ಭಾಳ ಒಳ್ಳೆಯ ಸಂದೇಶ. ಅದಕ್ಕೋಸ್ಕರ ದೊಡ್ಡ ದೊಡ್ಡ ಅಭಿಯಾನಗಳೇ ನಡೆದಿದ್ದಾವೆ. ಜಿಲ್ಲಾಧಿಕಾರಿಗಳು ಭಾಳಷ್ಟು ಸಭೆಗಳನ್ನು ಮಾಡಿದ್ದಾರೆ, ವಿಶೇಷವಾಗಿ ಹಳ್ಳಿಗಾಡಿನ ಜನಕ್ಕೆ, ಅಲ್ವಾ? ಹೌದು ಸರ್. ಶೌಚಾಲಯವನ್ನು ಬಳಸೋ ನಿತ್ಯ, ಆಗ ನಮ್ಮ ಪರಿಸರ ಸ್ವಚ್ಛ. ಆದರೆ ಸರ್ಕಾರ ಅದಕ್ಕೆ ಎಷ್ಟೇ ಒತ್ತು ಕೊಟ್ಟರೂ ಸಹ ಸಣ್ಣ ಸಣ್ಣ ಮಿಸ್ಟೇಕ್ ಆಗ್ತಾ ಇರ್ತದೆ ಜನಗಳಿಂದ. ಹೌದು. ಚಂದನ ವಾಹಿನಿಯಲ್ಲಿ ನೋಡ್ತಕ್ಕಂಥ ಎಲ್ಲ ಜನರು ಈ ನಿಮ್ಮ ಸಂದೇಶವನ್ನು
ಕೇಳಿಸ್ಕೊಂಡು ಸ್ವಚ್ಛ ಅಭಿಯಾನದ ಬಗ್ಗೆ ವಿಶೇಷವಾದ ಗಮನ ಹರಿಸ್ತಾರೆ ಅನ್ನೋ ನಂಬಿಕೆ ನಮಗೆಲ್ಲ ಇದೆ. ಮತ್ತು ತಾವೂ ಸಹ ಕ್ಲೀನ್ಲಿನೆಸ್ ಈಸ್ ನೆಕ್ಸ್ಟ್ ಟು ದಿ ಗಾಡ್ ಅಂತಾರೆ. ನಮ್ಮ ಸ್ವಚ್ಛತೆ ಇರ್ತಕ್ಕಂಥದ್ದು ಅದು ಒಂದು ಸಂದೇಶ ಅಲ್ವಾ. ಹಾಗಾಗಿ ನಾವು ಸಹ ಶುದ್ಧವಾಗಿರಬೇಕು, ಪರಿಶುದ್ಧವಾಗಿರಬೇಕು. ಅದು ಆರೋಗ್ಯಕ್ಕೆ ಒಳ್ಳೆಯದನ್ನೋ ಒಂದು ಮಾತನ್ನು ನೀವು ಹೇಳಿದ್ರಿ. ಒಳ್ಳೆಯದಾಗಲಿ ನಿಮಗೆ. ಒಳ್ಳೆ ಪ್ರಸ್ತುತಿ ಈ ದಿನ. ಸರಿ ಸರ್. ಕಡಬ್ಗೆರೆ ಮುನಿರಾಜು ಸರ್. ನೀಟ್ ಅನ್ನೋ ಒಂದು ಇಂಗ್ಲೀಷ್ ಪದ ಬಿಟ್ಟರೆ ನೀವು ಸಂಪೂರ್ಣ ಹಾಡಿದ್ದ ಹಾಡನ್ನು ಒಂದು ಲಾವಣಿ ಪ್ರಕಾರಕ್ಕೆ ಆರಾಮಾಗಿ ತಗೊಳ್ಬೋದು. ಹೌದಾ ಸರ್? ಲಾವಣಿಕಾರರು ಗೀಗಿ ಪದಗಳನ್ನು ಹಾಡೋರು ಏನು ಮಾಡ್ತಾರೆ ಅಂದರೆ ಸಾಮಾಜಿಕ ಮೌಢ್ಯಗಳನ್ನು, ಅಲ್ಲಿರುವಂಥ ಲೋಪದೋಷಗಳನ್ನು ತಿದ್ದಿ ಹೇಳಲಿಕ್ಕೆ ಈ ಥರದ ಕೃತಿಗಳನ್ನು ರಚನೆ ಮಾಡಿ ತಾವೇ ಸ್ವತಃ ಪದಗಳನ್ನು ಕಟ್ಟಿ ಹಾಡ್ತಾ ಹೋಗ್ತಾರೆ. ಹೌದು ಸರ್. ನನಗೆ ಅನಿಸೋದೇನೆಂದರೆ ಕೆಲವು ಪೊರಕೆಗಳು ಅಂತ ಕರಿತೀವಲ್ಲ, ಇವು ಆಗಾಗ ಬೇಕಾದ ಪೊರಕೆಗಳು. ಯಾಕಪ್ಪ ಬಸವಾದಿ ಪ್ರಮಥರು, ಕನಕರು, ಪುರಂದರದಾಸರನ್ನೆಲ್ಲ ಪೊರಕೆಗಳು ಅಂತ ಕರೆದ್ಬಿಟ್ನಲ್ಲ ಇವನು ಅಂತ ಬೈಕೋಬೇಡ್ರಿ. ಪೊರಕೆ ಕಸ ಹೊಡೆಯೋಕ್ಕಿದ್ರೆ ಇವರೆಲ್ಲ ತಲೆ ಕಸ ಹೊಡೆಯೋಕ್ಕೆ ಬಂದಿರೋಂಥವ್ರು ಅಲ್ವಾ. ತಲೆಯಲ್ಲಿರೋ ಕಸ ಹೊಡಿಬೇಕಾದ ಕೆಲಸ ನೀವು ಮಾಡ್ತೀರಿ. ನೀವು ಒಬ್ಬ ಸಂತನ ಥರ ಕಾಣ್ತೀರಿ ನನಗೆ. ಹೌದು ಸರ್. ಯಾಕೆ ಗೊತ್ತಾ, ಇವತ್ತಿನ ಕಾಲಕ್ಕೆ ನಮ್ಮಲ್ಲಿ ಭಾಳ ಬೇಕಾಗಿರೋದೇನೆಂದರೆ ಜಸ್ಟ್ ಒಂದು 6 ತಿಂಗಳ ಬೇಡ, 2 ತಿಂಗಳು 1 ತಿಂಗಳು ಅವಕಾಶ ಕೊಡಿ ಸಾಕು. ಅವ್ರು ಅವಕಾಶ ಮಾಡಿಕೊಡಿ. ತಾಜ್ ಮಹಲ್ ಬೇಕಾದ್ರೆ ಒಂದು 15 ದಿನದಲ್ಲಿ ಕೆಂಪು ಬಣ್ಣ ಮಾಡಿಡ್ತಾರೆ. ಗೊತ್ತಾಯ್ತಾ ನಿಮಗೆ ನಾನೇನು ಹೇಳಿದೆ ಅಂತ? ಹೌದು ಸರ್. ಈಗ ಹಾಕ್ಕೊಡೋದು ಪಿಚಿಕ್ 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 ಅಂತ ಒಗಿಯೋದು. ಹೌದು ಸರ್. ಅಲ್ವಾ? ಇದು ಹೋಗ್ಬೇಕಿದು ಎಲ್ಲಂದ್ರಲ್ಲೇ ಒಗಿಯೋದು. ರೈಲು ಬಂಡಿಗಳು ನೋಡ್ಬೇಕು ನೀವು. ಯಪ್ಪ ಸರ್, ದೇವರೇ ಕಾಪಾಡಬೇಕು. ಇಷ್ಟು ಈ 21ನೇ ಶತಮಾನದಲ್ಲಿದ್ದೀವಿ. ಈಗೂ ನಾನು ಕಣ್ಣಾರೆ ನೋಡಿದ ದೃಶ್ಯ ಏನಂದರೆ, ಉತ್ತರ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳು ಈ ಥರ ಸಂಡಾಸಿಗೆ ಅಂತ ಹೋಗುವಾಗ ಇದನ್ನ ಇಟ್ಕೊಂಡು ಹೋಗೋದು ನಿಜವಾಗ್ಲೂ ಬೇಜಾರಾಗುತ್ತೆ. ಯಾವ ಕಾಲ ಬರಬೇಕು ನಾವು ತಿದ್ಕೊಳ್ಳೋಕ್ಕೆ ಅಲ್ವಾ? ಹೌದು ಸರ್. ಹಾಗಾಗಿ ಇಂಥ ಜಗದ ಕಸಪೊರಕೆಗಳು ಬರ್ತಾನೆ ಇರಬೇಕು, ಹೇಳ್ತಾನೆ ಇರಬೇಕು. ಇದು ಎಲ್ಲಿವರೆಗೂ ನಿಲ್ಲಲ್ವೋ ಅಲ್ಲಿವರೆಗೂ ಹೇಳ್ತಾನೆ ಇರಬೇಕು. ಒಂದು ಒಳ್ಳೆ ಹಾಡನ್ನು ಕೊಟ್ರಿ, ಒಳ್ಳೇದಾಗಲಿ. ಆ ನೀಟ್ ಅನ್ನೋ ಪದದ ಬದಲು ಬೇರೆ ಏನಾದರೂ ಪದ ಹಾಕೊಳ್ಳೋಕೆ ಪ್ರಯತ್ನ ಮಾಡಿ. ಸರಿ ಸರ್, ಒಳ್ಳೇದಾಗಲಿ. ಸರಿ ಸರ್. ನಾಗಲಿಂಗ ಯೋಗಿ ಈ ಒಂದು ಗೀತೆಯನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ವಿಶ್ವನಾಥ್ ಎಲ್ ಚಂಗಚಹಳ್ಳಿ ಆನ್ ಸ್ಟೇಜ್ ಪ್ಲೀಸ್. ನಾಗಲಿಂಗ ಯೋಗಿ ತಾನು ತಿರುಪತ್ಯಾತಕ್ಕೆ, 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 ನಾಗಲಿಂಗ ಯೋಗಿ ತಾನು ತಿರುಪತ್ಯಾತಕ್ಕೆ. ಒಂದು ಹೆಣಕ್ಕೆ 2 ಹೆಣವು ಕುಣಿವುದ್ಯಾತಕ್ಕೆ, ಒಂದು ಹೆಣಕ್ಕೆ 2 ಹೆಣವು ಕುಣಿವುದ್ಯಾತಕ್ಕೆ, ಮುಂದುಗಾನದಾಗಿ ತನ್ನೊಳು ದಣಿವುದ್ಯಾತಕ್ಕೆ, ಮುಂದುಗಾನದಾಗಿ ತನ್ನೊಳು ದಣಿವುದ್ಯಾತಕ್ಕೆ, ನಾಗಲಿಂಗ ಯೋಗಿ ತಾನು ತಿರುಗೋದ್ಯಾತಕ್ಕೆ, ನಾಗಲಿಂಗ ಯೋಗಿ ತಾನು ತಿರುಗೋದ್ಯಾತಕ್ಕೆ, ನಾಗಲಿಂಗ ಯೋಗಿ ತಾನು ತಿರುಗೋದ್ಯಾತಕ್ಕೆ, ನಾಗಲಿಂಗ ಯೋಗಿ ತಾನು ತಿರುಗೋದ್ಯಾತಕ್ಕೆ. ಬೊಗಳ ಮುಖಿಯ ಮಗನ ಕೂಡ ರಗಳೆಯಾತಕ್ಕೆ, ರಗಳೆಯಾತಕ್ಕೆ, ಸಿಗದೆ ಹೋದನೆಂದು ತನ್ನೊಳು ದಣಿವುದ್ಯಾತಕ್ಕೆ, ಸಿಗದೆ ಹೋದನೆಂದು ತನ್ನೊಳು ದಣಿವುದ್ಯಾತಕ್ಕೆ, ಸಿಗದೆ ಹೋದನೆಂದು
ದಣಿವುದ್ಯಾತಕ್ಕೆ ಸಿಗದೆ ಹೋದ ನಿಂದು ತನ್ನೊಳು ದಣಿವುದ್ಯಾತಕ್ಕೆ ನಾಗಲಿಂಗ ಯೋಗಿ ತಾನು ತಿರುಗೋದ್ಯಾತಕ್ಕೆ ನಾಗಲಿಂಗ ಯೋಗಿ ತಾನು ತಿರುಗೋದ್ಯಾತಕ್ಕೆ ನಾಗಲಿಂಗ ಯೋಗಿ ತಾನು ತಿರುಗೋದ್ಯಾತಕ್ಕೆ ನಾಗಲಿಂಗ ಯೋಗಿ ತಾನು ತಿರುಗೋದ್ಯಾತಕ್ಕೆ ಭೋಗ ದುರಿತ ಭವದ ಊರಿಗೆ ಸಿಲುಕದ್ಯಾತಕ್ಕೆ ಸಿಲುಕದ್ಯಾತಕ್ಕೆ ರೋಗ ನಿದ್ರೆ ಕಷ್ಟ ನಷ್ಟ ವ್ಯಸನ ವ್ಯಾತಕ್ಕೆ 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 ನಾಗಲಿಂಗ ಯೋಗಿ ತಾನು ತಿರುಗೋದ್ಯಾತಕ್ಕೆ 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 ಅರ್ಚನಾ ಮ್ಯಾಮ್. ವಿಶ್ವ ಒಳ್ಳೆ ಒಂದು ಪವರ್ಫುಲ್ ಪರ್ಫಾರ್ಮೆನ್ಸ್ ಅಪ್ಪ. ಥ್ಯಾಂಕ್ ಯು. ಎಲ್ಲ ಚೆನ್ನಾಗಿ ಹಾಡಿದ್ರಿ. ರೇಂಜಲ್ಲಿ ಹಾಡ್ತಿರಲ್ಲ ಅಲ್ಲಿ ಮಾತ್ರ ಶಾರ್ಪ್ ಆಯಿತು. ವಿಶ್ವ ಶಾರ್ಪ್ ಹಾಡೋದು ನಂಗೆ ಭಾರಿ ಅಪರೂಪ ಅಲ್ವಾ? ಇವತ್ತು ಯಾಕೆ ಶಾರ್ಪ್ ಹೋಯಿತು ಅಂತ ನನಗೆ ಅರ್ಥ ಆಗ್ತಿಲ್ಲ. ಒಂದೆರಡು ಮೂರು ಜಾಗಗಳಲ್ಲಿ ಸ್ವಲ್ಪ ಶಾರ್ಪ್ ಹೋಯಿತು ಅನ್ನೋದು ಬಿಟ್ಟರೆ ಬೇರೆ ಎಲ್ಲ ಅದ್ಭುತವಾಗಿ ಹಾಡಿದ್ರಿ. ಅದು ಏನು ರೇಂಜ್ ಹಾಡೋದು. ನಾನು ಅದು ಯಾವ ಶ್ರುತಿಲಿ ಎಲ್ಲಿ ತನಕ ಹೋಗಿ ಹಾಡ್ತೀರ ನೋಡೋಣ, ನಾನು ಹಾಡ್ಕೊಂಡು ನೋಡ್ತೀನಿ. ಅಂಥ ಭಯಂಕರ ರೇಂಜಲ್ಲಿ ಹಾಡ್ತಾ ಇದ್ದೀರಾ ನೀವು. ಅಷ್ಟು ತಾರಕ್ಕೆ ಹೋಗುತ್ತಲ್ಲ ನಿಮ್ಮ ಧ್ವನಿ, ಅದಕ್ಕೊಂದು ಹ್ಯಾಟ್ಸ್ ಆಫ್ ಹೇಳ್ಬೇಕು ನಾನು. ನೀವು ಪಲ್ಲವಿ ಅನುಪಲ್ಲವಿ ಪ್ರಾರಂಭ ಮಾಡಿದಾಗ ಅಯ್ಯೋ ಇನ್ನೊಂದು ಮನೆ ಜಾಸ್ತಿ ತಗೊಳ್ಬೋದಾಗಿತ್ತಲ್ಲ ಇವರು, ಯಾಕೆ ಇಷ್ಟು ಲೋ ಸ್ಕೇಲಲ್ಲಿ ಹಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ಬರ್ಕೊಂಡೆ. ಆಮೇಲೆ ನೀವು ಯಾವಾಗ ರೇಂಜ್ಗೆ ಹೋದ್ರಲ್ಲ ಅದನ್ನು ಸ್ಕ್ರ್ಯಾಚ್ ಮಾಡಿದೆ. ಇನ್ನೂ ಜಾಸ್ತಿ ಮನೆ ಶ್ರುತಿಲಿ ನೀವು ಹಾಡಿದ್ದಿದ್ರೆ ಬಹುಶಃ ನೀವು ಹಾಡ್ತಿದ್ರೇನೋ, ನಾವೆಲ್ಲ ನಮ್ಮ ಸೀಟಿಂದ ಹಾರೋಗ್ಬಿಡ್ತಿದ್ವಿ ಅನ್ಸತ್ತೆ ಅದನ್ನು ಕೇಳಿ. ತುಂಬ ಚೆನ್ನಾಗಿ ಹಾಡಿದ್ರಿ ವಿಶ್ವ. ಸಣ್ಣ ಪುಟ್ಟ ತಪ್ಪುಗಳನ್ನು ದಯವಿಟ್ಟು ಯಾರೂ ಮಾಡಬೇಡಿ. ಯಾಕಂದರೆ ಇನ್ನು ಬರ್ತಾ ನೀವು ಯಾವ ತಪ್ಪನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ, ಮಾಡಿಕೊಡ್ದು. ಒಂದು ಸಣ್ಣ ತಪ್ಪಾದರೆ ಅಲ್ಲಿ ನಾವು ಕೂಡಲೇ ಬರ್ಕೊಳ್ತೀವಿ, ಅದೇ ನಿಮ್ಮ ಎಕ್ಸಿಟ್ಟಿಗೆ ಕಾರಣ ಆಗಬಹುದು ಅಲ್ವಾ? ಸೊ ಎಲ್ರಿಗೂ ಹೇಳ್ತಿದ್ದೀನಿ, ಯು ಹ್ಯಾವ್ ಟು ಬಿ 200% ಶ್ಯೂರ್ ಆ್ಯಂಡ್ 200% ಪರ್ಫೆಕ್ಟ್. ಆಯಿತಾ? ಓಕೆನಾ ವಿಶ್ವ? ಒಳ್ಳೇದಾಗ್ಲಿಪ್ಪ. ಹಾಂ, ಇನ್ನೊಂದು ವಿಶೇಷ ಗಮನಿಸಿದೆ. ಬಹುಶಃ ಈ ವೇದಿಕೆ ಮೇಲೆ ಮೊದಲನೇ ಬಾರಿಗೆ ಆಹಿರ್ ಭೈರವ್ ಬಂತು ಅಲ್ವಾ? ಈ ರಾಗ ಕೂಡ ಬಳಕೆ ಮಾಡಿದಾರಿಲ್ಲ ಅಂತಲ್ಲ, ಬಟ್ ತುಂಬ ಕಮ್ಮಿ ಬಳಕೆ ಆಗಿರೋವಂಥದ್ದು. ಈ ರಾಗವನ್ನು ಮೊದಲನೇ ಸಲ ಈ ವೇದಿಕೆಯಲ್ಲಿ ಕೇಳಿ ಒಂಥರ ಫ್ರೆಶ್ ಅನ್ನಿಸ್ತು ನನಗೆ. ಥ್ಯಾಂಕ್ ಯು. ತುಂಬ ಒಳ್ಳೆ ಹಾಡನ್ನು ಹಾಡಿದ್ದೀರಿ, ಒಂದು ಎನರ್ಜಿಯನ್ನು ತುಂಬಿದಿರಿ, ಇಡೀ ಸೆಟ್ಟಿಗೆ ಎನರ್ಜಿ ತುಂಬಿದ್ದೀರಿ. ಥ್ಯಾಂಕ್ ಯು ವಿಶ್ವ. ವೇಮ್ಗಲ್ ಸರ್. ವಿಶ್ವನಾಥ್, ಒಳ್ಳೆ ಹಾಡಿದ್ದು. ಯಾರ್ದು ಸಾಹಿತ್ಯ ಇದು? ಸರ್ ಶಿಶುನಾಳ್ ಶರೀಫ್ರದ್ದು ಸರ್. ಶಿಶುನಾಳ್ ಶರೀಫ್ರದ್ದು ಇದು? ಓಹೋ, ಸರಿ. ಹಾಗಾರೆ ಬಟ್ ಇದು ಟ್ಯೂನ್ ಬಂದು ಆ ಮಾಯದಂತ ಮಳೆ ಬಂತಣ್ಣ ಅಂತ ಈ ಪಲ್ಲವಿನಲ್ಲಿ ಕಾಣಿಸ್ಕೊಳ್ತು. ನಾಗಲಿಂಗ ಯೋಗಿ ತಾನು ತಿರುಗೋದ್ಯಾತಕ್ಕೆ ನಾಗಲಿಂಗ ಯೋಗಿ ತಾನು ತಿರುಗೋದ್ಯಾತಕ್ಕೆ. ಆಮೇಲೆ ಬದಲಾಯಿತದು. ಮತ್ತು ಎಲ್ಲೋ ಒಂದು ಕಡೆ ಆಡ್ಬೇಕಾದ್ರೆ ಚರಣದಲ್ಲಿ ನಿಮ್ಮದು
ಸ್ವಲ್ಪ ಅಶ್ವಥ್ ಅವ್ರ ಫ್ಲೇವರು ಬಂತು ಏರು ಧ್ವನಿಯಲ್ಲಿ ಹೋದಾಗ. ನನಗನ್ನಿಸ್ತು, ಮೇಡಮ್ಗೆ ಏನು ಅನ್ನಿಸ್ತು ಅನ್ನೋ ಗೊತ್ತಿಲ್ಲ, ಒಂದು ಸ್ವಲ್ಪ ಆ ಫ್ಲೇವರು ಐ ರೈಸಲ್ಲಿ ನೀವು ಹಾಡಿದಾಗ ನಿಮ್ಮಲ್ಲಿ ಆ ಒಂದು ತಾಕತ್ತು ಇದೆ ಅಂತ ಈ ಹಾಡಲ್ಲಿ ಗೊತ್ತಾಯಿತು. ನಾನು ಅಂದ್ಕೊಂಡಿದ್ದು ಒಂದು ರೀತಿ ತತ್ವಗೀತೆ ಥರನೂ ಇದೆ ಮತ್ತು ಒಳ್ಳೆ ಸಂದೇಶನೂ ಕೊಡೋಂಥ ಒಂದು ಹಾಡಿದು ಅಲ್ವೇ? ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಆಯಿತು. ಸಣ್ಣ ಸಣ್ಣ ಲೋಪಗಳನ್ನೆಲ್ಲ ಮೇಡಮ್ ಪಾಯಿಂಟ್ ಮಾಡಿದ್ದಾರೆ, ಅದ್ರ ಬಗ್ಗೆ ಗಮನ ಕೊಡಿ. ಸರಿ, ಒಳ್ಳೆ ಪ್ರಸ್ತುತಿ ನಿಮ್ಮದು ಈ ದಿನ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಮುನಿರಾಜು ಸರ್. ವಿಶ್ವ ಸರ್. ಯಾವ ಊರು ನಿಮ್ಮದು? ಸರ್ ಚಾಮರಾಜನಗರ ಸರ್. ಚಾಮರಾಜನಗರ, ಮೈಸೂರು ಭಾಗ. ಹೌದು ಸರ್. ಉತ್ತರ ಕರ್ನಾಟಕದ ಭಾಗದ ಒಂದು ಯೋಗಿಗಳ ತತ್ವಪದವನ್ನು ಹಾಡಿದ್ರಿ. ಹೌದು ಸರ್. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇದು ಬೇಕಾಗಿರೋದು. ಏನಂದರೆ ಇಡೀ ಕರ್ನಾಟಕದ ಬೇರೆ ಬೇರೆ ಪ್ರಕಾರಗಳನ್ನು ನಾವು ಹೆಕ್ಕಿ ತೆಗೆದು ಹಾಡ್ತಾ ಹೋಗಬೇಕು. ಅಂಥ ಒಂದು ಪದವನ್ನು ನೀವು ಹಾಡಿದಿರಿ, ಅದಕ್ಕಾಗಿ ನಿಮಗೆ ಒಂದು ಚಪ್ಪಾಳೆ ನಾನು ಥ್ಯಾಂಕ್ ಯು ಸರ್. ಆನಂತರ ಸಾಮಾನ್ಯವಾಗಿ ನಾವು ಶಿಶುನಾಳ್ ಶರೀಫ್ರ ಪದ ಅಂತ ಹೇಳ್ತೀವಿ. ಶಿಶುನಾಳ್ ಶರೀಫ್ರ ಪದ ಅಂತ ಹೇಳಿದಾಗ ಅಂಕಿತ ಬರಲೇಬೇಕು, ಬರುತ್ತೆ. ಹೌದು ಸರ್. ಅದು ಬಂದಾಗ ಅದು ಶಿಶುನಾಳ್ ಶರೀಫರು ಅಂತ ಗೊತ್ತಾಗುತ್ತೆ. ಇಲ್ಲಿ ಮಹಂತ ಯೋಗಿಗಳು, ನಾಗಲಿಂಗ ಯೋಗಿಗಳು, ಈ ಥರದ ಯೋಗಿಗಳು ತುಂಬ ಸಾಧು ಸಂತರು ಉತ್ತರ ಕರ್ನಾಟಕದ ಭಾಗದಲ್ಲಿ ತುಂಬ ಜನ ನಮಗೆ ಯೋಗಿಗಳು ಸಿಗ್ತಾ ಹೋಗ್ತಾರೆ. ಕೆಲವು ಪದಗಳನ್ನ ನಾವು ನೋಡಿದಾಗ ನಾಗಲಿಂಗ ಅಜ್ಜ ಹೇಳಿದ ಪರಿಯೇ ಅಂತ ಇನ್ನೊಂದು ಹಾಡಿನಲ್ಲಿ ಬರುತ್ತೆ. ನನಗೆ ಅವಾಗ ಹೇಳಿದ್ದು ಇದು ನಾಗಲಿಂಗ ಯೋಗಿಗಳ ರಚನೆ ಅಂತ ಹೇಳಿ. ಮಹಾಂತ ಯೋಗಿ ಇವ್ರದ್ದು ಕಡ್ಕೋಳು ಇವರು ಹೇಗೆ ಆಡ್ತಾರೆ ಅದೇ ರೀತಿ ನಾಗಲಿಂಗ ಯೋಗಿಗಳು ಬರೆದದ್ದು ಪದ ಅಂತ ಹೇಳಿ ನನಗೊಂದು ಮಾಹಿತಿ. ಅದನ್ನು ಒಂದ್ಸರಿ ಕೇಳಿದೆ ಸರ್. ಸರಿ, ಅದಕ್ಕೆ ಅವರು ನಾಗಲಿಂಗ ಅಜ್ಜ ಅಲ್ಲಿ ಇದು ಶಿಶುನಾಳ್ ಶರೀಫರು ನೋಡಿದಾಗ ಅದು ಹೇಳುವಂಥ ಗೀತೆನ ಅವರು ಈಗ ಸಂಗ್ರಹ ಮಾಡಿ ಅದನ್ನ ಇದು ಮಾಡಿದ್ರಂತ. ಅಂಕಿತ ಬರಲಿಲ್ಲ, ಅಂಕಿತ ಬರಲಿಲ್ಲ. ಅದೇ ಮೇಡಮ್, ಅದಕ್ಕೆ ನಾನು ಸರ್ನು ಕೇಳಿದೆ. ಇಲ್ಲ, ನಾನು ಒಮ್ಮೆ ಈ ಕುರುಬರೋ ಅಂತ ಒಂದು ಹಾಡು ಬರುತ್ತೆ. ನಾಗಲಿಂಗ ಅಜ್ಜ ಹೇಳಿದ ಪರಿಯೇ ಅಂತ ಬರುತ್ತೆ. ಹೌದು ಸರ್. ಇದನ್ನು ನಾನು ಶಿಶುನಾಳ್ ಶರೀಫರು ಅಂತ ಅನೌನ್ಸ್ ಮಾಡ್ತಿದ್ದೆ. ಆಗ ಒಬ್ಬ ಮಠಾಧೀಶರು ಹೇಳಿದ್ರು, ಉತ್ತರ ಕರ್ನಾಟಕದವರು, ಇಲ್ಲಪ್ಪ ಅದು ನಾಗಲಿಂಗ ಅಜ್ಜವ್ರು ಬರೆದದ್ದು, ಶಿಶುನಾಳ ಶರೀಫ್ ಅಜ್ಜ ಬರೆದ್ರೆ ಅದು ಶಿಶುನಾಳ ಶರೀಫ್ ಅನ್ನೋದೇ ಬರುತ್ತೆ, ಶಿಶುನಾಳಧೀಶ ಅಂತ ಅಂಕಿತನಾಮ ಬರುತ್ತೆ, ಅದು ಸ್ವಲ್ಪ ನೋಡ್ಕೋ ಅಂತ ಹೇಳಿದರು ನನಗೆ. ಅವ್ರು ಹೇಳಿದ್ದು ನನಗೆ ಇವತ್ತು ನೆನಪಾಯಿತು. ಹಾಗಾಗಿ ನಾನು ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡೋದೇನೆಂದರೆ, ಯೋಗಿಗಳು ತುಂಬ ಜನ ಇದ್ದಾರಲ್ವ, ಮಹಂತ ಯೋಗಿಯವ್ರ ಬಗ್ಗೆ ಹಾಡ್ತೀರಿ, ಹಾಗೆ ನಾಗಲಿಂಗ ಯೋಗಿಗಳು ಕೂಡ ರಚನೆ ಮಾಡಿರೋದು ಅಷ್ಟೇ ಸತ್ಯ ಅನ್ನೋದು ಈ ಮೂಲಕ ನಾನು ನಿನಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಳ್ಳೆಯದಾಗಲಿ, ಚೆನ್ನಾಗಿತ್ತು ಹಾಡು, ಒಳ್ಳೆ ಹಾಡು, ಮಾರ್ಮಿಕವಾದ ಸಮಾಜಕ್ಕೆ ಬೇಕಾದಂಥ ಮೌಲ್ಯಗಳನ್ನು ಹೇಳುವಂಥ ಹಾಡಿದೆ. ಥ್ಯಾಂಕ್ ಯು ಸರ್. ಇವ ಯಾವ ಊರಿನ ಮಾವ ಅಂತ ಕೇಳೋದಕ್ಕೆ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ವೈಷ್ಣವಿ. ಗೂಲಿ ಆನ್ ಸ್ಟೇಜ್ ಪ್ಲೀಸ್. ಇವ ಯಾವ ಊರಿನ ಮಾವ ಚೆಲುವ ನೋಡಯೋ ಹುಡುಗನ. ಇವ ಯಾವ ಊರಿನ ಮಾವ ಚೆಲುವ ನೋಡಯೋ
ಇವನ ಬಿಗರೇನ ಕುದುರೆ ಚದುರೇನ ಇವನ ಬಿಗರೇನ ಕುದುರೆ ಚದುರೇನ ಇವ ಯಾವ ಊರಿನ ಮಾವ ಈ ಚಲುವ ನೋಡಯವ್ವ ಹುಡುಗನ ಇವ ಯಾವ ಊರಿನ ಮಾವ ಈ ಚಲುವ ನೋಡಯವ್ವ ಹುಡುಗನ ನೋಡಯವ್ವ ಹುಡುಗನ ನೋಡಯವ್ವ ಹುಡುಗನ. ಅರ್ಚನಾ ಮ್ಯಾಮ್, ನಮ್ಮ ಗೂಳಿ ಹೇಗೆ ಹಾಡಿದ್ರು? ವೈಷ್ಣವಿ, ಮ್ಯಾಮ್ ಆಹಾ ಎಂಥ ಸುಂದರವಾದ ಹಾಡು. ಮತ್ತೊಂದು ಕಂಬಾರರ ಮಾಸ್ಟರ್ ಪೀಸ್ ಇದು, ಸಿನಿಮಾದಲ್ಲಿ ಅಳವಡಿಸಿದ್ದಾರೆ. ತುಂಬ ಸುಂದರವಾಗಿ ಆ ಹಾಡನ್ನು ನಿನ್ನದಾಗಿಸ್ಕೊಂಡು ಹಾಡ್ದೆಯಮ್ಮ. ತುಂಬ ಸುಂದರವಾಗಿ ಹಾಡ್ದೆ. ಥ್ಯಾಂಕ್ ಯು ಮ್ಯಾಮ್. ಹೇಳಲಿಕ್ಕೆ ಏನೂ ಇಲ್ಲ ನನಗೆ. ಸೆಕೆಂಡ್ ಚರಣದಲ್ಲಿ ವೆರಿ 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 ಮೈನ್ಯೂಟ್ ಯಾವುದೋ ಒಂದು ನೀನು ಎಂಟ್ರಿ ತಗೊಳ್ಳುವಾಗ ಒಂದು ಸ್ವಲ್ಪ ಡೌಟ್ಫುಲ್ಲಾಗಿ ತೊಗೊಂಡೆ ಅನ್ನೋದು ಬಿಟ್ಟರೆ ಎಲ್ಲೂ ಏನೂ ತೊಂದರೆನೇ ಇಲ್ಲ. ಶ್ರುತಿದು ತೊಂದರೆ ಇಲ್ಲ, ಭಾವನೆಗಳು ಚೆನ್ನಾಗಿತ್ತು. ಆ ಒಂದು ಏನಂತಾರೆ, ಒಂದು ಸಣ್ಣ ತುಂಟತನದ ಎಳೆಯನ್ನು ಎಷ್ಟು ಚೆನ್ನಾಗಿ ತೊಗೊಂಡು ಬಂದೆ ನಿನ್ನ ಧ್ವನಿಯಲ್ಲಿ. ಕೊನೆಯಲ್ಲಿ ಒಂದು ಸಂಗತಿ ಮಾಡ್ತಿಲ್ಲ, ಅದು ಇನ್ನೊಂದು ಚೂರು ಕ್ಲಾರಿಟಿ ಇದ್ದಿದ್ರೆ ಇನ್ನೂ ಅದ್ಭುತ, ಆಹಾ ಅನ್ನೋ ಥರ ಇರ್ತಿತ್ತು. ಹುಡುಗನ ಅದಿದೆಯಲ್ಲ, ನೋಡಯವ್ವ ಹುಡುಗನ ಅದು ಆ ಸ್ಪೀಡಲ್ಲಿ ಇನ್ನೊಂದು ಚೂರು ಕ್ರಿಸ್ಪಾಗಿ ಕೂರಿಸ್ಬಹುದಾಗಿತ್ತು. ನೀನು ಪ್ರಯತ್ನ ಪಟ್ಟಿದ್ದಿದ್ರೆ ನಿನ್ನ ಕೈಲಾಗತ್ತೆ. ಯಾಕಂದರೆ ಇದಕ್ಕಿಂತ ಅದ್ಭುತವಾದ ಸಂಗತಿಗಳನ್ನು ನೀನು ಹಾಡಿರೋದು ನಾವು ಕೇಳಿದ್ದೀವಿ ಅಲ್ವಾ? ಸೊ ಅದೇನು ಮೇಜರ್ ಏನೋ ದೊಡ್ಡ ತಪ್ಪು ಮಾಡಿದೆ ಅಂತ ಹೇಳ್ತಾ ಇಲ್ಲ, ಅದನ್ನು ಇನ್ನೂ ಸುಂದರಗೊಳಿಸಬಹುದಾಗಿತ್ತು ಅನ್ನೋದಷ್ಟೇ ನನ್ನ ಉದ್ದೇಶ. ಅದು ಬಿಟ್ಟರೆ ಸೂಪರ್ ಸಿಂಗಿಂಗ್, ಇದೇ ಬೇಕಾಗಿರೋದು. ಇಲ್ಲಿಂದ ಮುಂದಕ್ಕೆ ಈ ವೇದಿಕೆಯಲ್ಲಿ ಹಾಡುವ ಎಲ್ಲರಿಗೂ ಇದೇ ಬೇಕಾಗಿರೋದು. ನಿಮ್ಮ ಗುರಿ ಪರ್ಫೆಕ್ಷನ್ನಿನ ಕಡೆಗಿರಬೇಕು. ಓಕೆ, ಅದ್ಭುತವಾಗಿ ಹಾಡ್ದೆಯಮ್ಮ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ವೇಮ್ಗಲ್ ಸರ್. ವೈಷ್ಣವಿ ಸರ್ ನಮಸ್ಕಾರ. ನಮಸ್ತೆ ಸರ್. ಕಂಬಾರ ಸಾಹಿತ್ಯನೇ ಆಗ್ಯಮ್ಮ. ಅದು ಎಷ್ಟು ಸೊಗಸಾಗಿರುತ್ತೆ ಕೇಳಲಿಕ್ಕೆ. ಅಂದರೆ ದೇಸಿ ಸಾಹಿತ್ಯದಲ್ಲಿ ಏನಾದರೂ ಅದು ಜಾನಪದ ಇವತ್ತು ಉಳ್ಕೊಂಡಿದೆ ಅಂದರೆ ಅದು ಕಂಬಾರದ್ದೇ ಮೇಲ್ಗೈ ಅಲ್ವಾ? ನಾವೊಂದು ಜೋರು ಚಪ್ಪಾಳೆ ಕಂಬಾರ ಕೊಡಬೇಕು. ಇಂಥ ಹಾಡುಗಳು ಎಷ್ಟು ಹಾಡುಗಳನ್ನ ಅವರು ಕೊಟ್ಟಿದ್ದಾರೆ. ಮತ್ತು ನೀಟ್ ಸಿಂಗಿಂಗ್ ಅಮ್ಮ. ಸಂಚಿಕೆಯಿಂದ ಸಂಚಿಕೆಗೆ ಪ್ಲಸ್ 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 ಅಂತಲೇ ನೀವು ಸಾಕ್ತಾಯಿದ್ದೀರಿ. ಮೈನಸ್ ಕಾಣಿಸ್ತಾ ಇಲ್ಲ ನಮಗೆಲ್ಲೂ. ಹಾಗಾಗಿ ಆಲ್ ದ ಬೆಸ್ಟ್ ಹೇಳ್ತೀನಮ್ಮ. ಇನ್ನೇ ಹೆಚ್ಚಿಗೆ ಏನು ಹೇಳಲಿಕ್ಕಿಲ್ಲ. ನೀಟ್ ಸಿಂಗಿಂಗ್, ಪರ್ಫೆಕ್ಟ್ ಪರ್ಫಾರ್ಮೆನ್ಸ್ ನಿಮ್ಮದು. ಹಾಂ, ಥ್ಯಾಂಕ್ ಯು ಸರ್. ಧನ್ಯವಾದಗಳು. ವೈಷ್ಣವಿ ಅವರೇ, ಸರ್ ಅವ ಯಾವ ಊರಿನ ಮಾವ ಒಂಚೂರು ಹೇಳ್ಬೋದಾ ನಮಗೆ? ಅಯ್ಯೋ ನಾಚಿಕೆ ನೋಡಿ. ನಂಗೆ ನಾಚಿಕೆಯಾಗತ್ತೆ, ತುಂಬಾ ನಾಚಿಕೆಯಾಗತ್ತೆ, ಅಯ್ಯೋ ನಾಚಿಕೆಯಾಗತ್ತೆ. ಆ ನಾಚಿಕೆ ಹೆಣ್ಮಕ್ಳಲ್ಲೇ. ಯಾಕೆ ಹೇಳಿದೆ ಈ ಮಾತು ಅಂದರೆ, ಸಾಮಾನ್ಯವಾಗಿ ಹುಡುಗನ್ನ ವರ್ಣನೆ ಮಾಡಿ ಹಾಡುಗಳನ್ನು ಹಾಡೋದು ಕಡಿಮೆ ಸಿಗೋದಿಲ್ಲ, ಅಪರೂಪ ಅದು. ಹೆಣ್ಣುಮಕ್ಳನ್ನ ವರ್ಣನೆ ಮಾಡೋ ಹಾಡುಗಳು ಎಷ್ಟು ಬೇಕಾದ್ರೂ ಸಿಗ್ತಾ ಇರ್ತವೆ, ಹೌದಲ್ಲ? ಈ ಥರದ ಅಪರೂಪದ ಹಾಡುಗಳು ನಮ್ಮ ಜನಪದದಲ್ಲೂ ಒಂದಷ್ಟು ಸಿಗುತ್ತೆ. ಎಂಥವನಿರಬೇಕಾ ಯವ್ವ, ಈ ಥರದ್ದೆಲ್ಲ ಕೇಳಿದಾಗ ಸ್ವಲ್ಪ ಅಲ್ಲಿ ಜನಪದದಲ್ಲಿ ಸಿಗುತ್ತೆ. ಸಿನಿಮಾದಲ್ಲೂ ಅಲ್ಲಲ್ಲೇ ಸಿಗುತ್ತೆ, ಇಲ್ಲ ಅಂತಿಲ್ಲ. ಭಾವಗೀತೆಗಳು ಅಲ್ಲಲ್ಲೇ ಸಿಗುತ್ತೆ. ಆದರೆ ಹೆಚ್ಚು ಹೆಣ್ಣುಮಕ್ಕಳು ಗಂಡು ಮಕ್ಕಳನ್ನು ವರ್ಣನೆ ಮಾಡಿ ಹಾಡೋದು ಕಡಿಮೆನೇ ಅಲ್ವಾ? ಆದರೆ ಗಂಡು ಮಕ್ಕಳು ಹೆಣ್ಮಕ್ಳನ್ನ ವರ್ಣನೆ ಮಾಡಿ ಹಾಡೋದು ಜಾಸ್ತಿ ಇದೆ. ಆ ಥರದ ಒಂದು ಅಪರೂಪದ ಹಾಡಿದು. ಇವನ ಬಿಗರೇನ ಕುದುರೆ ಚದುರೇನ, ಇವನ ಬಿಗರೇನ ಕುದುರೆ ಚದುರೇನ, ಇವ ಯಾವ ಊರಿನ ಮಾವ ಈ ಚಲುವ ನೋಡಯವ್ವ ಹುಡುಗನ
ಭಾಳ ಚೆನ್ನಾಗಿ ಹಾಡಿದ್ರಿ. ಈ ಹಾಡು ಕೇಳ್ತಾ ಇದ್ರೆ ಒಂದು ನೀಟ್ ಕ್ಯಾಸೆಟಲ್ಲಿ ಪ್ಲೇ ಮಾಡ್ದಂಗೆ ಅನಿಸ್ತಾಯಿದ್ದು. ಹೆಡ್ಫೋನಲ್ಲಿ ಹಾಕಿ ಕೇಳಿದ್ರೆ ಆರಾಮ್ಸೆ ರೆಕಾರ್ಡ್ ಆಗಿರೋವಂಥ ಒಂದು ಕ್ಯಾಸೆಟಲ್ಲೇ ಕೇಳ್ದಾಗಿತ್ತು ಹೆಡ್ಫೋನಲ್ಲಿ. ಅಷ್ಟು ಚೆನ್ನಾಗಿ ಹಾಡಿದ್ರಿ, ಒಳ್ಳೆಯದಾಗಲಿ. ಮುನ್ರಾಜು, ಹುಡುಗರ ಮೇಲೆ ಭಾಳಷ್ಟು ಪ್ರೇಮಗೀತೆಗಳಿದ್ದಾವೆ, ಕಡಿಮೆ ಯಾಕೆ? ಕುಂತ್ರೆ ನಿಂತ್ರೆ ಅವನದೇ ಜ್ಞಾನ, ಜೀವಕ್ಕಿಲ್ರಿ ಸಮಾಧಾನ, ಅವನಿಗೆ ಎಷ್ಟೇ ಬೀಗುಮಾನ, ಅವನೇ ನನ್ನ ಗೇಣೆಕಾರ ಅಂತೇನೋ ಇದೆಯಲ್ಲಮ್ಮ, ಆ ಥರದ ಹಾಡುಗಳು ಇದ್ದಾವೆ. ಅಂದರೆ ಗಂಡು ಮಕ್ಕಳು ಹೆಣ್ಣು ಮಕ್ಕಳನ್ನ ಊಹಿಸಿಕೊಂಡು ವರ್ಣಿಸೋದು ಹಾಡುಗಳಿಗೆ ಕಂಪೇರ್ ಮಾಡಿದಾಗ ಇದು ಒಂದು ಸ್ವಲ್ಪ ಕಮ್ಮಿ ಇರಬಹುದು. ಇಲ್ಲ ಅಂತಲ್ಲ, ಪ್ರಕೃತಿನಲ್ಲೂ ಹಂಗೆ. ಈ ಪಕ್ಷಿಗಳೆಲ್ಲ ಗಂಡು ಪಕ್ಷಿಗಳೇ ಹೋಗಿ ಹೆಣ್ಣು ಪಕ್ಷಿನ ಕೆರ್ಕ್ತಾ ಇರೋದು. ಹೆಣ್ಣು ಪಕ್ಷಿಗಳು ಕೆರ್ಕಕ್ಕೆ ಹೋಗಲ್ಲ ಅವರು. ನೀವು ಹಾಗೆ ಅದು ಇರೋದೇ ಹಾಗೆ. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ನಾಚಿಕೆ ಸ್ವಭಾವದವರು, ಅದನ್ನು ಅವರು ತೋರಿಸ್ಕೊಳ್ಳೋದಿಲ್ಲ. ನಿಮ್ಮದೇ ಮೇಲ್ಗೈ. ಸೌಂದರ್ಯ ಅನ್ನೋದು ಹೆಣ್ಣನ್ನು ವರ್ಣನೆ ಮಾಡೇ ಹೇಳೋದು. ಸೌಂದರ್ಯಕ್ಕೆ ಹೆಣ್ಣನ್ನೇ ಹೋಲಿಕೆ ಮಾಡೋದು. ಭೂಮಿನ ವರ್ಣನೆ ಮಾಡೋದು ಹೆಣ್ಣಿಗೆ, ಎಲ್ಲ ವರ್ಣನೆ ಕೂಡ ಹೆಣ್ಣು ಮಕ್ಕಳನ್ನು ಹೋಲಿಕೆ ಮಾಡೇ ಮಾಡೋದು, ಗಂಡು ಮಕ್ಕಳನ್ನಲ್ಲ. ಬ್ಯೂಟಿಫುಲ್ ಅಂತಾರೆ ಹೊರತು ಹೆಣ್ಣು ಮಕ್ಕಳನ್ನ ಅಲ್ವಾ? ಗಂಡು ಮಕ್ಕಳನ್ನ ಬ್ಯೂಟಿಫುಲ್ ಅನ್ನಲ್ಲ. ಹ್ಯಾಂಡ್ಸಮ್ ಅನ್ಬೋದು, ಆದರೆ ಬ್ಯೂಟಿಫುಲ್ ಅನ್ನೋ ಒಂದು ವರ್ಡೇ ಇದೆಯಲ್ಲ, ಅದು ಹೆಣ್ಣು ಮಕ್ಕಳು ಅಲ್ವಾ? ಆಯ್ತಮ್ಮ, ನಿನ್ನ ಹಾಡಿನ ಮೂಲಕ ನೋಡಿ ಇಷ್ಟೊಂದೆಲ್ಲ ಚರ್ಚೆ ನಡೀತು. ಆಗಲಿ, ಒಳ್ಳೆಯದಾಗಲಿ. ತಂದನೋ ತಾನಾನಿ ಅಂತ ನವಿಲ್ ತರ ಕುಣಿಯೋದಕ್ಕೆ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಕಲಬುರ್ಗಿಯ ನವಿಲು ತೀರಪ್ಪ. ಆನ್ ಸ್ಟೇಜ್ ಪ್ಲೀಸ್. ತಂದನೋ ತಾನಾನಿ ತಾನು ತಂದನಿ ತಂತೆ ತಾನಾನಿ ತಂದನೋ ತಾನಾನಿ ತಾನು ತಂದನಿ ತಂತೆ ಸ್ವಾಮಿಗೆ ಶರಣೋ. ತಂದನೋ ತಾನಾನಿ ತಾನು ತಂದನಿ ತಂತೆ ತಾನಾನಿ ತಂದನೋ ತಾನಾನಿ ತಾನು ತಂದನಿ ತಂತೆ ಸ್ವಾಮಿಗೆ ಕೋಳಿ ಕೂಗಾಲಿ ಲೋಕ ಬೆಳಗಾಗಲಿ, ಎಮ್ಮಕ್ಕಳೇಳಲಿ ಏಳೆಮ್ಮೆ ಕರೆಯಲಿ, ಎದೆಯ ಮ್ಯಾಗನ ಲಿಂಗ ಶಿವ ಪೂಜೆಯಾಗ, ತೋಟದಾಗಿನ ಹೂವ ಮಲ್ಲಿಗೆ ಎರಳಲಿ ಸ್ವಾಮಿಗೆ ಶರಣೋ. ತಂದನೋ ತಾನಾನಿ ತಾನು ತಂದನಿ ತಂತೆ ತಾನಾನಿ ತಂದನೋ ತಾನಾನಿ ತಾನು ತಂದನಿ ತಂತೆ ಸ್ವಾಮಿಗೆ ಶರಣೋ. ಕಾಟ ಕಲ್ಲೂರು ಬೆಡಗಿನ ಬೇಲೂರು, ಮುಂದೆ ತಾವರಕೇರಿ ಹಿಂದೆ ಸೂದನಕೇರಿ, ಎದೆಯ ಮ್ಯಾಗಿನ ಲಿಂಗ ಶಿವ ಪೂಜೆಯಾಗ, ತೋಟದಾಗಿನ ಹೂವ ಮಲ್ಲಿಗೆ ಎರಳಲಿ ಸ್ವಾಮಿಗೆ ಶರಣೋ. ತಂದನೋ ತಾನಾನಿ ತಾನು ತಂದನಿ ತಂತೆ ತಾನಾನಿ ತಂದನೋ ತಾನಾನಿ ತಾನು ತಂದನಿ ತಂತೆ ಸ್ವಾಮಿಗೆ ಶರಣೋ. ಹಸ್ತಿನಾಪುರದೊಳಗೆ ಕಪಟ ದೂತವನಾಡಿ, ಲಂಡದು ಶಾಸನ ದ್ರೌಪದಿಯ ಸೀರೆಯನ್ನು ಸೆಳೆಯುವಾಗ, ಪಾಂಡರೈವರಿದ್ದೇನು ಮಾಡಿಯರೋ ಶರಣೋ. ತಂದನೋ ತಾನಾನಿ ತಾನು ತಂದನಿ ತಂತೆ ತಾನಾನಿ ತಂದನೋ ತಾನಾನಿ ತಾನು ತಂದನಿ ತಂತೆ ಸ್ವಾಮಿಗೆ ಶರಣೋ.
ತಂದನೋ ತಾನಾನಿ ತಂದನೋ ತಾನಾನಿ ತಾನು ತಂದನಿ ತಂತೆ ತಾನಾನಿ ತಂದನೋ ತಾನಾನಿ ತಂದನೋ ತಾನಾನಿ ತಂದನೋ ತಾನಾನಿ ತಂದನೋ ತಾನು ತಂದನಿ ತಂತೆ ಸ್ವಾಮಿಗೆ ಶರಣೋ 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 ಸ್ವಾಮಿಗೆ ಶರಣೋ. ಅರ್ಚನಾ ಮ್ಯಾಮ್. ಪೀರಪ್ಪ, ಮೇಡಮ್ ಹೇಳಿ. ತಂದನೋ ತಾನಾನಿ ತಂದನೋ ತಾನಾನಿ ತಾನು ತಂದನಿ ತಂತೆ ತಾನಾನಿ ತಂದನೋ ತಾನಾನಿ ನೀವು ಎರಡನೇ ಬಾರಿಗೆ ಈ ಥರ ಬ್ರೆತ್ಲೆಸ್ ಹಾಡನ್ನು ಹಾಡ್ತಿರೋದು ಅಲ್ವಾ? ಅಬ್ಬಬ್ಬಬ್ಬಬ್ಬಬ್ಬ, ಅದು ಟಂಗ್ ಟ್ವಿಸ್ಟರ್ ಬೇರೆ. ತಂದನೋ ತಾನಾನಿ ತಾನಾನಿ ತಂದ ಅದೆಲ್ಲ ಉಲ್ಟಾ ಬೇರೆ ತಿರುಗಿಸಿ ಮುರುಗಿಸಿ ಹಾಡ್ತೀರಾ. ತಂದನೋ ತಾನಾನಿ ತಂದನೋ ತಾನಾನಿ ತಾನು ತಂದನಿ ತಂತೆ ತಾನಾನಿ ತಂದನೋ ತಾನಾನಿ ತಂದನೋ ತಾನಾನಿ ತಂದನೋ ತಾನು ತಂದನಿ ತಂತೆ ಸ್ವಾಮಿಗೆ ಶರಣೋ. ಆಮೇಲೆ ಎಷ್ಟುದ್ದ ಇಡೀ ಪಲ್ಲವಿ ಬ್ರೆತ್ಲೆಸ್ಸು, ಎಲ್ಲೂ ಉಸಿರು ತಗೊಳ್ದೆ ಹಾಡಬೇಕು. ಏನು ಬ್ರೆತ್ ಕಂಟ್ರೋಲ್ ಇದೆ ಪೀರಪ್ಪ ನಿಮಗೆ? ಇಷ್ಟು ಸಾಲುಗಳನ್ನು ಒಟ್ಟಿಗೆ ಹಾಡೋದು. ಇವಾಗೆಲ್ಲ ರೆಕಾರ್ಡ್ ಮಾಡುವಾಗ ಪಂಚ್ ಮಾಡಿ ಒಂದೊಂದು ಲೈನ್ ಮಾಡಿ ಬ್ರೆತ್ಲೆಸ್ ಅಂತ ಮಾಡಿಬಿಡ್ತಾರೆ ಹಾಡುಗಳು. ನೀವು ಏನು ಲೈವಲ್ಲಿ ಹಿಂಗೆ ಹಾಡ್ತಾ ಇದ್ದೀರಲ್ಲ ಉಸಿರೇ ತಗೊಳ್ದೆ. ಅಬ್ಬಬ್ಬಬ್ಬಬ್ಬಬ್ಬಾ, ಅಬ್ಬಾ, ಹ್ಯಾಟ್ಸ್ ಆಫ್ ಪೀರಪ್ಪ. ಆಮೇಲೆ ಶ್ರುತಿ ಆಗಲಿ ತಾಳ ಆಗಲಿ ಎಲ್ಲೂ ಏನು ತಪ್ಪದೆ ಪರ್ಫೆಕ್ಟಾಗಿ ಹಾಡಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಅದ್ಭುತ ಅದ್ಭುತ ಅದ್ಭುತ. ಥ್ಯಾಂಕ್ ಯು ಮೇಡಮ್. ದೇವ್ರು ಒಳ್ಳೇದು ಮಾಡಲಿ. ವೇಮ್ಗಲ್ ಸರ್, ನಿಮಗೆ ಹೇಗೆ ಅನ್ನಿಸ್ತು? ಪೀರಪ್ಪ, ಸರ್ ಹೇಳಿ ಸರ್. ಇದು ಮೂಲ ಜಾನಪದ ಗೀತೆ ಅಲ್ವಾ? ಹೌದು ಸರ್. ಹಾಂ, ಹೌದು ಸರ್. ಸಾಹಿತ್ಯ ಸ್ವಲ್ಪ ಬದಲಾವಣೆ ಇದೆ ಅಲ್ವಾ? ಇರ್ಬೋದು ಸರ್, ನಂಗೆ ಅಷ್ಟು ಗೊತ್ತಿಲ್ಲ ಸರ್. ಹಾಂ, ಇರ್ಬೋದು ಸರ್, ನನಗೆ ಅಷ್ಟು ಗೊತ್ತಿಲ್ಲ. ನಿಮ್ಗೆ ಎಲ್ಲಿ ಸಿಕ್ತಿ ಈ ಸಾಹಿತ್ಯ? ಇವರು ಡಾಕ್ಟರ್ ಗೀತಾ ಸಿದ್ದಿಯವರು ಇಂದ ಕತ್ಕೊಂಡಿದ್ದು ಸರ್ ನಾನು. ಹೌದಾ? ಒಟ್ಟಾರೆ ಒರಿಜಿನಲ್ ಫೋಕ್ ಸಾಂಗ್ ಅದು. ಸಾಹಿತ್ಯ ಪ್ರಕಾರ ಬೇರೆ ಬೇರೆ ಚರಣಗಳಲ್ಲೆಲ್ಲ ಚೇಂಜ್ ಆಗ್ತಾ ಇರ್ತದೆ. ಓಕೆ ಸರ್. ದಾಟಿ ಎಲ್ಲ ಅದೇ ಇದೆ, ಮೂಲ ಜಾನಪದ ಗೀತೆ ದಾಟಿನೇ ಇದೆ. ಓಕೆ ಸರ್. ಹೌದು ಸರ್. ಮೇಡಮ್ ಹೇಳಿದಾಗೆ ಅದು ಬ್ರೆತ್ಲೆಸ್ ಸಾಂಗ್ ಅದು. ಹೌದು ಸರ್. ಅದು ಇದೇ ಥರ ಬರ್ತದೆ. ಹೌದು ಸರ್. ಕಟಿ ಕಲ್ಲೂರು ಬೆಡಗಿನ ಬೇಲೂರು, ಮುಂದೆ ತಾವರೆಕೆರೆ ಹಿಂದೆ ತಾವರೆಕೆರೆ, ಕಲ್ಲೇಶ ಲಿಂಗಗೆ ಮಲ್ಲೇಶ ಲಿಂಗಗೆ, ಒಡೆದ ನಮ್ಮಪ್ಪಗೆ ಒಡೆದ ತೆಂಗಿನಕಾಯಿ ತಂದನೋ ತಂದನೋ ತಾನಾನೋ ತನು ತಂದೆ ನಾನಾನೋ ತಂದನೋ ತಾನೋ ತಾನು ತಂದನೆ ತಾನೋ ಶರಣೋ. ಈ ಥರನೂ ಆಡಿದ್ದಾರೆ ಇದನ್ನು. ಓಕೆ ಸರ್. ನಿಮ್ಮದು ಸಾಹಿತ್ಯ ಹೊಸದಾಗಿ ಸೇರಿದೆ ಬೇರೆ ಇದರಲ್ಲಿ, ತಪ್ಪೇನಿಲ್ಲ. ಒಳ್ಳೆ ಪ್ರಸ್ತುತಿ ನಿಮ್ಮದು. ಒಳ್ಳೆಯದಾಗಲಿ ನಿಮಗೆ. ಮುನಿರಾಜು ಸರ್, ನಮ್ಮ ನವಿಲು ಹೇಗೆ ಹಾಡಿದ್ರು ಇವತ್ತು? ವೀರಪ್ಪ ಸರ್ ಹೇಳಿ ಸರ್. ಒಂದೇ ಉಸಿರಂತೆ ಎಂದು ನಾನು ನೀನು ಅಲ್ವಾ? ಹೌದು ಸರ್. ಏನ್ರಿ ಇದು, ಎಷ್ಟು ಅದ್ಭುತವಾದ ಹಾಡುಗಾರಿಕೆ, ಎಷ್ಟು ಅದ್ಭುತವಾದ ಹಾಡು. ಇದು ಒಂದು ಮೂಲ ಜನಪದ ಗೀತೆ. ನೋಡಿ, ಅವರು ಮಹಾಭಾರತದ ಕಥೆಗಳನ್ನು ಉದಾಹರಣೆ ಕೊಟ್ಕೊಂಡು ಹೇಳ್ತಾ ಹೋಗ್ತಾರೆ. ಅದರಲ್ಲಿ ಈ ಸಿಸ್ಟ್ರು ಏನು ಮಾಡಿರ್ತಾರೆ, ಒಂದಿಷ್ಟು ಆ ಸಂಗೀತಕ್ಕೆ ಬೇಕಾದಂಥ ಒಂದಿಷ್ಟು ಸಾಹಿತ್ಯಗಳನ್ನು ತೆಗೆದುಕೊಂಡು ಅವ್ರಿಗೆ ಬೇಕಾದಂತೆ ಉಸಿರು ಕಟ್ಟಕ್ಕಾಗಿಲ್ಲ ಅಂದರೆ ಸ್ವಲ್ಪ ಉಸಿರು ಕಟ್ಟಿ ಏನೇನೋ ಮಾಡಿ ಅದನ್ನು ಕೇಳಿಸಿರ್ತಾರೆ. ಸರ್ ಹೇಳ್ದಂಗೆ ಈ ಸಾಹಿತ್ಯದಲ್ಲಿ ಏನು ಲೋಪ ಇಲ್ಲ, ಭಾಳ ಚೆನ್ನಾಗಿದೆ ಈ ಸಾಹಿತ್ಯ, ಅದ್ಭುತವಾದ ಸಾಹಿತ್ಯ. ಈ ಉಸಿರುಗಟ್ಟಿ ಹಾಡುವಂಥದ್ದು ಇದೆಯಲ್ಲ, ಈ ಕೊರೋನಾ ಸಂದರ್ಭ ನೆನೆಸ್ಬಿಡ್ತು ನನಗೆ. ಒಂದು ಸರಿ ಏನು ಗೊತ್ತಾ, ಈ ಆಗ ಲಂಗ್ಸ್ಗೆ ಸಮಸ್ಯೆ ಆಗ್ತಿತ್ತು ಎಲ್ರಿಗೂ. ಆಗ ಒಂದು ಇದು ಕೊಡೋರು, ಒಂದು ಬಲೂನ್ ಥರ ಕೊಡೋರು, ಅದನ್ನು ಎಳಿಬೇಕಾಗಿತ್ತು. ಎಳೆದ್ರೆ ಆ ಇದು ಬಲೂನ್ಸ್ ಒಳಗಡೆಯಿಂದ ಪೈಪ್ ಮೇಲ್ಗಡೆ ಏರ್ತಿರಲಿಲ್ಲ. ಅವಾಗ ಎಷ್ಟು ಕರೆಕ್ಟ್ ಬಂದು ಏರ್ ನಿಂತ್ಕೊಂಡ್ರೆ ನಿಮ್ಮ ಉಸಿರಾಟ ಕರೆಕ್ಟಾಗಿದೆ ಅಂತ ಕಂಡುಹಿಡಿಯೋರು. ಹೌದು ಸರ್. ಈ ಎಕ್ಸಸೈಸ್ ಮಾಡಿಸ್ಬೇಕಾಗಿತ್ತು. ನಿಮ್ಮ ಎಕ್ಸಸೈಸ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ನನಗೆ. ಎಷ್ಟು ಅದ್ಭುತವಾದಂಥ ಇದಲ್ಲ, ಜನಪದರ ಶಕ್ತಿ ಅದು. ಥ್ಯಾಂಕ್ ಯು ಸರ್. ಅಲ್ಲ, ಅದು ಲಾಸ್ಟಲ್ಲಿ ಹಾಡಿದ್ರಲ್ಲ, ಅದು ಪಾಂಡವರದ್ದು ಹಾಡಿದ್ರಲ್ಲ, ಅದು ಮುಂದುವರಿಯುತ್ತಾ ಕಥೆ? ಅದು ಇನ್ನೂ ಮುಂದುವರಿತಿದೆ ಸರ್. ಅದು ಒಂದೊಂದು ಪಾರ್ಟ್ ತೊಗೊಂಡಿದ್ದಾರೆ ಸರ್ ಅವರು. ನಾನು ಸದ್ಯಕ್ಕೆ 3 ಚರಣಗಳು ಅಷ್ಟೇ ಮಾಡ್ಕೊಂಡಿದ್ದೆ. ಕರೆಕ್ಟು. ಪಾಂಡವ್ರದ್ದು ತಗೋತಾರೆ, ರಾಮಾಯಣದ ತಗೋತಾರೆ, ಎಲ್ಲ ಒಂದೊಂದು ತಗೋತಾರೆ. ಎಲ್ಲರೂ ಒಂದೊಂದು ತಗೊಂಡು ಈ ಥರದ್ದು ಹಿಂಗೆ ಆಯಿತು, ಈ ಥರ ಆಯಿತು ಅಂತ ಹೇಳ್ತಾ ಹೋಗೋದ ಈ ಹಾಡೊಳಗೆ ಇಡೀ ಕವರ್ ಮಾಡ್ತಾರೆ ಸರ್ ಇದೆಲ್ಲ. ಕರೆಕ್ಟ್.
ಒಳ್ಳೆ ಹಾಡನ್ನು ಹಾಡಿದ್ರಿ. ಧನ್ಯವಾದಗಳು ಪೀರಪ್ಪ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ವೀರಪ್ಪ, ನಾನೊಂದು ಕಾಂಪ್ಲಿಮೆಂಟ್ ಕೊಡಲೇಬೇಕು. ಹೇಳಿ ಮೇಡಮ್. ಬಾಲಿವುಡ್ಡಿಗೆ ಶಂಕರ್ ಮಹಾದೇವನ್ ಆದರೆ ನಮ್ಮ ಕರ್ನಾಟಕಕ್ಕೆ ಪೀರಪ್ಪ ಅಂತ ಹೇಳ್ಬೋದು. ಈ ಥರ ಬ್ರೆತ್ಲೆಸ್ ಹಾಡುಗಳನ್ನು ಲೈವಲ್ಲಿ ಹಾಡಬಲ್ಲವರು ಕೇವಲ ಶಂಕರ್ ಮಹಾದೇವನ್. ಆ ಥರ ಶಕ್ತಿ ಅವರೊಬ್ಬರಿಗೆ ಉಂಟು. ನಾವು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾರು ಕಮ್ಮಿ ಇದ್ದಾರೆ? ನಮ್ಮ ಜನಪದ ಗಾಯಕರು ಏನು ಶಕ್ತಿ ಇದೆ. ನಮ್ಮ ಶಂಕರ್ ಮಹಾದೇವನ್, ನೀವು ಗಾನಸಿಂಚನದ ಶಂಕರ್ ಮಹಾದೇವನ್, ಕರ್ನಾಟಕದ ಶಂಕರ್ ಮಹಾದೇವನ್, ನಿಮ್ಮನ್ನೆಲ್ಲ ನಮ್ಮ ಕ್ಷೇತ್ರದವ್ರು ಬಳಸ್ಕೋಬೇಕು ಹೆಚ್ಚೆಚ್ಚು. ಅಲ್ವಾ? ನಿಮ್ಮ ಕಂಟ್ರೋಲಿಗೆ, ಬ್ರೆತ್ ಕಂಟ್ರೋಲಿಗೆ, ನಿಮ್ಮ ಈ ಪ್ರಸ್ತುತಿಗೆ ನಾನು ಮನಸ್ಸೋತು ಬಿಟ್ಟಿದ್ದೀನಿ ಪೀರಪ್ಪ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಇಲ್ಲಿ ಮೇಲುಗಡೆ ಇರೋರು ಇವರಿಗೆ ನಾನು ತುಂಬ ಇವ್ರ ಪಾದಕ್ಕೆ ನಾನು ನಮಸ್ಕಾರ ಹೇಳ್ತೀನಿ ಸರ್. ಅಂದರೆ ಪ್ರತಿಯೊಂದರಲ್ಲಿ ನನ್ನನ್ನು ಅವ್ರಿಗೆ ಗೆಲ್ಲಿಸ್ತಾ ಇದ್ದೀನಿ. ಖಂಡಿತ ಖಂಡಿತ. ಥ್ಯಾಂಕ್ ಯು ಸರ್. ಓಕೆ ನಾವೆಲ್ಲೂ ಥ್ಯಾಂಕ್ ಯು. ಓಕೆ, ನೋಡಿದ್ರಲ್ಲ ನಮ್ಮ ಸ್ಪರ್ಧಿಗಳು ಅವರೇ ಕಾಂಪಿಟೇಟರ್ ಆಗಿ ತಗೊಂಡು ಬಹಳಷ್ಟು ಸುಮಧುರವಾದಂತಹ ಗೀತೆಗಳನ್ನು ವೇದಿಕೆ ಮೇಲೆ ತಗೊಂಡು ಬಂದಿದ್ದಾರೆ. ಮತ್ತಷ್ಟು ಗೀತೆಗಳನ್ನು ಕೇಳುವಂತಹ ತವಕ ನಿಮ್ಮಲ್ಲಿದೆ ಅಂತ ನನಗೆ ಗೊತ್ತು. ಹಾಗಿದ್ರೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ